ಒಮ್ಮೆ ಹೀಗೆ ಕಲ್ಪನೆ ಮಾಡ್ಕೊಳ್ಳೋಣ, ಹುಷಾರಿಲ್ಲ ಅಂತ ಯಾರೋ ಒಬ್ರು ವೈದ್ಯರ ಹತ್ರ ಹೋಗ್ತಾರೆ. ಹ್ಮ್ ಆ ವೈದ್ಯರು ಸುಲಭವಾಗಿ ಗುಣವಾಗುವ ಕಾಯಿಲೆಗೆ ಒಂದು ಸಣ್ಣ ಮಾತ್ರೆ ಕೊಡೋದ್ ಬದಲು ರೋಗಿಗೆ ಅರ್ಥವೇ ಆಗದ ಯಾವುದೋ ಭಾಷೆಯಲ್ಲಿ ಏನೋ ಹೇಳ್ತಾರೆ. ಆಮೇಲೆ ಸಾವಿರಾರು ರೂಪಾಯಿ ಖರ್ಚಾಗುವಂಥ ಅತ್ಯಂತ ಕಷ್ಟಕರವಾದ ವಿಚಿತ್ರವಾದ ಆಚರಣೆಗಳನ್ನ ಮಾಡಿಸ್ತಾರೆ. ಅಂದ್ರೆ ಇದನ್ನ ಪ್ರಶ್ನೆ ಮಾಡುವಂತೆಯೂ ಇಲ್ಲ. ಖಂಡಿತ. ಯಾಕೆಂದ್ರೆ ಅವತ್ತಿನ ಮಟ್ಟಿಗೆ ಆ ವೈದ್ಯರೇ ಫೈನಲ್ ಅಥಾರಿಟಿ ಅಲ್ವಾ? ಕರೆಕ್ಟ್. ಬೇರೆ ದಾರಿಯೇ ಇಲ್ಲದೆ ರೋಗಿ ತನ್ನ ಎಲ್ಲ ಆಸ್ತಿಪಾಸ್ತಿ ಮಾರಿ ಆ ವೈದ್ಯ ಹೇಳಿದ್ದೆಲ್ಲ ಮಾಡ್ತಾನೆ. ಈ ಪರಿಸ್ಥಿತಿಯನ್ನ ನೆನ್ಸ್ಕೊಂಡ್ರೆ ಎಂಥವರಿಗಾದ್ರೂ ಉಸಿರುಗಟ್ಟದ ಹಾಗೆ ಆಗತ್ತೆ ಅಲ್ವಾ? ಹೌದು, ಇದೊಂದು ಅಸಹಾಯಕತೆಯ ಪರಮಾವಧಿ ಅಂತಾನೆ ಹೇಳ್ಬೋದು. ಅಚ್ಚರಿಯ ವಿಷಯ ಏನಂದ್ರೆ, ನಾವು ಇವತ್ತು ಓದುತ್ತಿರುವ ಈ ಐತಿಹಾಸಿಕ ದಾಖಲೆಗಳನ್ನ ನೋಡಿದ್ರೆ ಕ್ರಿಸ್ತಪೂರ್ವ 6ನೇ ಶತಮಾನದ ಭಾರತದಲ್ಲಿನ ಸಾಮಾನ್ಯ ಜನರ ಧಾರ್ಮಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಅಕ್ಷರಶಃ ಹೀಗೇ ಇತ್ತು. ಹೌದು. ಇವತ್ತು ನಾವು ಈ ಹೊಸ ಧರ್ಮಗಳ ಉದಯ ಮತ್ತು ಜೈನ ಧರ್ಮದ ಬಗ್ಗೆಳುವ ಹಳೆಯ ದಾಖಲೆಗಳನ್ನು, ಆ ಟಿಪ್ಪಣಿಗಳನ್ನು ಕೆದಕುತ್ತಾ ಹೋದಾಗ ಸಿಕ್ಕ ರೋಚಕ ಸಂಗತಿಯೆಂದ್ರೆ, ಆ ಕಾಲದ ಉಸಿರುಗಟ್ಟುವ ವಾತಾವರಣದಿಂದ ಪಾರಾಗಲು ಇಡೀ ಸಮಾಜವೇ ಹೇಗೆ ಒಂದು ಬೃಹತ್ ಆಧ್ಯಾತ್ಮಿಕ ಕ್ರಾಂತಿಗೆ ಸಾಕ್ಷಿಯಾಯಿತು ಅನ್ನೋದು. ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇದನ್ನೇ ನೋಡ್ಲಿದ್ದೇವೆ. ಖಂಡಿತ. ಇತಿಹಾಸದಲ್ಲಿ ಯಾವುದೇ ಒಂದು ದೊಡ್ಡ ಬದಲಾವಣೆ ಅಥವಾ ಕ್ರಾಂತಿ ಸುಮ್ಮನೆ ರಾತ್ರೋರಾತ್ರಿ ಆಗೋದಿಲ್ಲ. ನಿಜ. ಅದರ ಹಿಂದೆ ದಶಕಗಳ, ಶತಮಾನಗಳ ಶೋಷಣೆ ಇರುತ್ತೆ. ಅಂದಿನ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನರಿಗೆ ಆಗ್ತಿದ್ದ ಕಿರುಕುಳಗಳು ಅವರಿಗೆ ಹೇಗೆ ಒಂದು ಹೊಸ ಅತ್ಯಂತ ಸರಳವಾದ ಮುಕ್ತಿ ಮಾರ್ಗದ ಅವಶ್ಯಕತೆಯನ್ನು ಸೃಷ್ಟಿ ಮಾಡಿದವು ಅನ್ನೋದನ್ನ ಈ ಮೂಲ ದಾಖಲೆಗಳು ಬಹಳ ಸ್ಪಷ್ಟವಾಗಿ ತೋರಿಸ್ತವೆ. ಅಂದ್ರೆ ನಾವಿಲ್ಲಿ ಯಾವುದೇ ಪರವಿರೋಧ ನಿಲುವುಗಳಿಲ್ಲದೆ ಕೇವಲ ದಾಖಲೆಗಳ ಆಧಾರದ ಮೇಲೆ ಇದನ್ನ ವಿಶ್ಲೇಷಣೆ ಮಾಡ್ತಿದೀವಲ್ವಾ? ಹೌದು. ನಾವಿಲ್ಲಿ ಕೇವಲ ಯಾರು ಯಾವಾಗ ಹುಟ್ಟಿದ್ರು ಅನ್ನೋದನ್ನಷ್ಟೇ ಅಲ್ಲ, ಯಾಕೆ ಆ ಬದಲಾವಣೆ ಬೇಕಿತ್ತು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಅದನ್ನೇ ನಾನು ಕೇಳಬೇಕು ಅಂತಿದ್ದೆ. ಈ ಬಿಕ್ಕಟ್ಟಿನ ಪರಿಸ್ಥಿತಿ ಶುರುವಾಗಿದ್ದೇ ಎಲ್ಲಿಂದ? ದಾಖಲೆಗಳ ಪ್ರಕಾರ ಆರಂಭದಲ್ಲಿ ಅಂದ್ರೆ ಆ ಋಗ್ವೇದದ ಕಾಲದಲ್ಲಿ ಈ ವೈದಿಕ ಧರ್ಮ ತುಂಬಾ ಸರಳವಾಗಿತ್ತು ಅಲ್ವಾ? ಹೌದು, ಪ್ರಕೃತಿಯನ್ನ ಆರಾಧಿಸುವ ಒಂದು ಸುಂದರವಾದ ಪದ್ಧತಿ ಇತ್ತು. ಆಮೇಲೆ ಇದ್ದಕ್ಕಿದ್ದಂತೆ ಏನಾಯ್ತು? ಜನರಿಗೆ ಯಾಕೆಷ್ಟು ಕೋಪ ಮತ್ತು ಹತಾಶೆ ಶುರುವಾಯ್ತು? ನೋಡಿ, ಆ ಸರಳತೆ ಕ್ರಮೇಣ ಮಾಯವಾಗುತ್ತಾ ಬಂತು. ವ್ಯವಸ್ಥೆ ಬೆಳೆದಂತೆಲ್ಲ ಆ ಪುರೋಹಿತ ವರ್ಗದ ಪ್ರಭಾವ ವಿಪರೀತವಾಗಿ ಬೆಳೀತು. ಅವರು ಧರ್ಮವನ್ನು ಒಂದು ಯಾಂತ್ರಿಕ ಪ್ರಕ್ರಿಯೆಯಾಗಿ ಬದಲಾಯಿಸಿದ್ರು. ಓ. ಅಷ್ಟೇ ಅಲ್ಲ, ಬೇರೆಲ್ಲ ವರ್ಗಗಳ ಮೇಲೆ ಅಂದ್ರೆ ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರ ಮೇಲೆ ತಮ್ಮ ಪರಮಾಧಿಕಾರವನ್ನು ಸ್ಥಾಪಿಸಿದ್ರು. ಜನಸಾಮಾನ್ಯರಿಗೆ ತಮ್ಮ ಮನೆಯಲ್ಲಿ ಒಂದು ಸಣ್ಣ ಯಜ್ಞವನ್ನು ತಾವೇ ಮಾಡಿಕೊಳ್ಳೋದಕ್ಕೂ ಹಕ್ಕಿಲ್ಲ. ಪುರೋಹಿತರು ಬರಲೇಬೇಕು ಅನ್ನೋ ಮಟ್ಟಿಗೆ ವ್ಯವಸ್ಥೆಯನ್ನು ಬಿಗಿಗೊಳಿಸಲಾಯಿತು. ಅಂದ್ರೆ ಇದನ್ನ ಓದುತ್ತಿದ್ರೆ ನನ್ಗೊಂದು ಅನ್ನಿಸ್ತು, ಈಗಿನ ಕಾಲದಲ್ಲಿ ನಮ್ಗೆಲ್ಲ ಈ ಸಾಫ್ಟ್ವೇರ್ ಅಥವಾ ಆಪ್ಗಳ ಸಬ್ಸ್ಕ್ರಿಪ್ಷನ್ ಇರುತ್ತೆ ಅಲ್ವಾ? ಹೌದು. ಆರಂಭದಲ್ಲಿ ಫ್ರೀ ಅಂತ ಕೊಡ್ತಾರೆ. ನಾವು ಅದಕ್ಕೆ ಒಗ್ಗಿಕೊಂಡ ಮೇಲೆ ಇದ್ದಕ್ಕಿದ್ದಂತೆ ಕಠಿಣವಾದ ನಿಯಮಗಳನ್ನ ತಂದು ಪ್ರತಿಯೊಂದಕ್ಕೂ ದುಡ್ಡು ಕೀಳೋಕೆ ಶುರು ಮಾಡ್ತಾರೆ. ದೇವರ ಜೊತೆಗಿನ ಸಂಪರ್ಕವನ್ನೇ ಈ ಪುರೋಹಿತ ವರ್ಗ ಅಂದಿನ ಕಾಲದ ದುಬಾರಿ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಸರ್ವಿಸ್ ತರಹ ಮಾಡಿಬಿಟ್ರು ಅಂತ ಅನಿಸ್ತಿದೆ. ಇದು ನಿಜಕ್ಕೂ ಅದ್ಭುತವಾದ ಹೋಲಿಕೆ. ಅಕ್ಷರಶಃ ಅದೇ ಆಗಿದ್ದು. ನೀವು ದೇವರ ಹತ್ರ ಮಾತಾಡ್ಬೇಕಾ, ನಮ್ಗೆ ಇಷ್ಟು ಕಪ್ಪ ಕುಡಿ ನಾವು ಮಾತಾಡ್ತೀವಿ ಅನ್ನೋ ತರ. ಕರೆಕ್ಟ್. ನೀವು ಹೇಳಿದ ಆ ಸಬ್ಸ್ಕ್ರಿಪ್ಷನ್ ನಿಯಮಗಳು ಎಷ್ಟೊಂದು ಕಠಿಣವಾಗಿದ್ದವು ಅಂದ್ರೆ, ಮಂತ್ರಗಳ ಪಠಣ ಸಂಪೂರ್ಣವಾಗಿ ಸಂಸ್ಕೃತದಲ್ಲಿತ್ತು. ಸಾಮಾನ್ಯ ಜನರಾಡುವ ಪ್ರಾಕೃತ ಭಾಷೆಗೂ ಅದಕ್ಕೂ ಸಂಬಂಧವೇ ಇರಲಿಲ್ಲ. ಅಯ್ಯೋ. ಪುರೋಹಿತರು ಏನು ಮಂತ್ರ ಹೇಳ್ತಿದ್ದಾರೆ, ತಾವು ಯಾಕೆ ಯಜ್ಞದಲ್ಲಿ ಕೂತಿದ್ದೀವಿ ಅನ್ನೋದೇ ಜನರಿಗೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಮೊದಲನೇ ವೈದ್ಯರ ಉದಾಹರಣೆಯ ಹಾಗೆ ಅರ್ಥವಾಗದ ಭಾಷೆಯಲ್ಲಿ ಮದ್ದು ಕೊಟ್ಟಂತೆ. ನಿಖರವಾಗಿ. ತಮಗೆ ಅರ್ಥವೇ ಆಗದ ಆ ಶ್ಲೋಕಗಳ ಮೇಲೆ, ವಿಧಿವಿಧಾನಗಳ ಮೇಲೆ ಜನ ಸಹಜವಾಗಿಯೇ ನಂಬಿಕೆ ಕಳ್ಕೊಳ್ಳಲು ಶುರು ಮಾಡಿದ್ರು. ಜೊತೆಗೆ ಈ ಯಜ್ಞಗಳಲ್ಲಿನ ಪ್ರಾಣಿ ಬಲಿ ಮಿತಿ ಮೀರಿತು. ಓ, ದಾಖಲೆಗಳಲ್ಲಿ ಈ ಪ್ರಾಣಿ ಬಲಿಯ ಬಗ್ಗೆಯೂ ಪ್ರಸ್ತಾಪ ಇದೆ. ಅದು ಎಷ್ಟರ ಮಟ್ಟಿಗೆ ಇತ್ತು? ಅದು ಹೇಗಿತ್ತಂದ್ರೆ, ಆ ಲೌಕಿಕ ಆಸೆಗಳಾದ ಮಕ್ಕಳನ್ನು ಪಡೆಯಲು ಅಥವಾ ಯುದ್ಧದಲ್ಲಿ ಜಯಗಳಿಸಲು, ಕಡೆಗೆ ಯಾವುದೋ ರೋಗವನ್ನು ಗುಣಪಡಿಸಿಕೊಳ್ಳಲು ಕೂಡ ನೂರಾರು ಹಸುಗಳನ್ನು, ಪ್ರಾಣಿಗಳನ್ನು ಬಲಿ ಕೊಡಬೇಕು ಅಂತ ಕಡ್ಡಾಯ ಮಾಡಲಾಯಿತು. ಅಂದ್ರೆ ರೈತಾಪಿ ವರ್ಗಕ್ಕೆ ಹಸುಗಳು, ಎತ್ತುಗಳು ಅವರ ಜೀವನಾಡಿಯಲ್ವಾ? ಖಂಡಿತ. ಅಂಥದ್ರಲ್ಲಿ ದೇವರ ಹೆಸರಿನಲ್ಲಿ ತಮ್ಮ ಜಾನುವಾರುಗಳನ್ನು ಕಳೆದುಕೊಳ್ಳುವುದು ಅವರಿಗೆ ಆರ್ಥಿಕವಾಗಿಯೂ ದೊಡ್ಡ ಹೊಡೆತ ಕೊಡ್ತಾ ಇತ್ತು. ಇದಂತೂ ಅಕ್ಷಮ್ಯ. ಒಂದೆಡೆ ಭಾಷೆ ಅರ್ಥ ಆಗೋತಿಲ್ಲ, ಇನ್ನೊಂದೆಡೆ ಆರ್ಥಿಕ ಹೊರೆ, ಇದರ ಜೊತೆಗೆ ಜಾತಿ ಪದ್ಧತಿಯ ಕ್ರೂರ ಮುಖ ಬೇರೆ.
ಹುಟ್ಟಿನ ಆಧಾರದ ಮೇಲೆ ಮನುಷ್ಯರನ್ನ ವಿಂಗಡಿಸೋದು ಮಿತಿಮೀರಿತು ಅಂತ ಓದುದೆ. ಬ್ರಾಹ್ಮಣರು ಸಮಾಜದ ಅತ್ಯುನ್ನತ ಸ್ಥಾನದಲ್ಲಿ ಕೂತು ಎಲ್ಲಾ ಸವಲತ್ತುಗಳನ್ನ ಅನುಭವಿಸ್ತಿದ್ರೆ ಶೂದ್ರರನ್ನ ನೋಡುವ ರೀತಿ ಅತ್ಯಂತ ಅಮಾನವೀಯವಾಗಿತ್ತು. ಹೌದು, ಸಮಾಜದಲ್ಲಿ ಒಂದು ವರ್ಗ ಅತಿಯಾದ ಅಧಿಕಾರವನ್ನು ಚಲಾಯಿಸುತ್ತಾ ಇನ್ನೊಂದು ವರ್ಗವನ್ನು ಅಡಿಯಾಳಾಗಿ ಇಟ್ಕೊಂಡಾಗ ಅಸಮಾಧಾನ ಸ್ಫೋಟಗೊಳ್ಳುವುದು ಕೇವಲ ಸಮಯದ ಪ್ರಶ್ನೆ ಆಗಿರುತ್ತದೆ. ನಿಜ. ಈ ಉಸಿರುಗಟ್ಟುವ ವಾತಾವರಣದಲ್ಲಿ ಜನಸಾಮಾನ್ಯರು ಮತ್ತು ಆಲೋಚನೆ ಮಾಡುವ ಆ ವಿಚಾರವಾದಿಗಳು ಈ ಧಾರ್ಮಿಕ ದಬ್ಬಾಳಿಕೆಯಿಂದ ಹೊರಬರಲು ಒಂದು ಪರ್ಯಾಯ ದಾರಿಯನ್ನು ಹುಡುಕಲು ಶುರು ಮಾಡಿದರು. ಆ ಹುಡುಕಾಟವೇ ಹೊಸ ತತ್ವಗಳಿಗೆ ಜನ್ಮ ನೀಡಿತು ಅಲ್ವಾ? ಅಂದ್ರೆ ತಮ್ಮದೇ ಭಾಷೆಯಲ್ಲಿ ಸಾಮಾನ್ಯ ಜನರಾಡುವ ಆ ಪ್ರಾಕೃತ ಪಾಳಿ ಭಾಷೆಯಲ್ಲಿ ಮುಕ್ತಿ ಮಾರ್ಗವನ್ನು ತೋರಿಸುವಂತಹ ದುಬಾರಿ ಯಜ್ಞಗಳಿಲ್ಲದ ರಕ್ತಪಾತವಿಲ್ಲದ ಒಂದು ವ್ಯವಸ್ಥೆಯ ತುರ್ತು ಅಗತ್ಯ ಅಲ್ಲಿತ್ತು. ಖಂಡಿತ ಇತ್ತು. ಆ ನಿರ್ವಾತವನ್ನು ತುಂಬಿದ್ದೇ ಪ್ರಾಚೀನ ಜೈನ ಧರ್ಮದಂತಹ ವಿಚಾರಧಾರೆಗಳು. ಆದ್ರೆ ಇಲ್ಲೊಂದು ಕುತೂಹಲಕಾರಿ ವಿಷಯವನ್ನು ನಾನು ಗಮನಿಸಿದೆ. ಏನು ಹೇಳಿ? ನಾವು ಸಾಮಾನ್ಯವಾಗಿ ಜೈನ ಧರ್ಮ ಅಂದ್ರೆ ಅದು ವರ್ಧಮಾನ ಮಹಾವೀರರಿಂದಲೇ ಶುರುವಾಯಿತು, ಅವರೇ ಅದನ್ನ ಸ್ಥಾಪನೆ ಮಾಡಿದ್ರು ಅಂತ ಅಂದುಕೊಂಡಿರ್ತೀವಿ. ಆದ್ರೆ ದಾಖಲೆಗಳು ಬೇರೆದೇ ಕಥೆ ಹೇಳ್ತಿವೆ. ಹೌದು, ಇದು ಬಹಳಷ್ಟು ಜನರಿಗಿರುವ ಒಂದು ತಪ್ಪು ಕಲ್ಪನೆ. ಜೈನ ಧರ್ಮ ಮಹಾವೀರರಿಗಿಂತ ಎಷ್ಟೋ ಪ್ರಾಚೀನವಾದದ್ದು. ಈ ಧರ್ಮದಲ್ಲಿ ಒಟ್ಟು 24 ತೀರ್ಥಂಕರರಿದ್ದಾರೆ. ಒಂದು ನಿಮಿಷ, ಈ ತೀರ್ಥಂಕರ ಎಂದರೆ ನಿಖರವಾಗಿ ಯಾರು? ತೀರ್ಥಂಕರ ಅಂದ್ರೆ ಆ ದಾಟಿಸುವವನು ಅಥವಾ ದಾರಿ ತೋರಿಸುವವನು ಅಂತ ಅರ್ಥ. ಜನನ ಮತ್ತು ಮರಣದ ಈ ಸಂಸಾರ ಸಾಗರವನ್ನು ದಾಟಲು ಸೇತುವೆ ನಿರ್ಮಿಸುವವನು ಅಂತ. ಜೈನ ಧರ್ಮದ ಪ್ರಕಾರ ಮಹಾವೀರರು ಈ ಪರಂಪರೆಯ 24ನೇ ಮತ್ತು ಕೊನೆಯ ತೀರ್ಥಂಕರರು. ಓ, ಅಂದ್ರೆ ಅವರು ಈ ಧರ್ಮವನ್ನು ಸ್ಥಾಪನೆ ಮಾಡಿದ್ದಲ್ಲ, ಬದಲಾಗಿ ಅದಾಗ್ಲೇ ಇದ್ದ ಧರ್ಮವನ್ನು ಪುನರುಜ್ಜೀವನಗೊಳಿಸಿ ಅದಕ್ಕೊಂದು ಬೃಹತ್ ಸ್ವರೂಪ ಕೊಟ್ರು ಅಷ್ಟೇ. ಇದರ ಮೊದಲ ತೀರ್ಥಂಕರರು ಅಂದ್ರೆ ಸ್ಥಾಪಕರು ಋಷಭನಾಥರು. ವಾವ್! ಅಂದ್ರೆ 24ನೇ ತೀರ್ಥಂಕರರು ಬರೋವಷ್ಟರಲ್ಲಿ ಆ ಧರ್ಮದ ಬೇರುಗಳು ಸಮಾಜದಲ್ಲಿ ಎಷ್ಟು ಆಳವಾಗಿ ಇಳಿದಿರಬೇಕೋ. ಸ್ವಸ್ತಿಕ್ ಚಿಹ್ನೆ ಜೈನರ ಪವಿತ್ರ ಚಿಹ್ನೆ ಅನ್ನೋ ಉಲ್ಲೇಖಗಳು ಇವೆ. ಹೌದು. ಇಲ್ಲಿ ಮಹಾವೀರರಿಗೂ ಸ್ವಲ್ಪ ಮುಂಚೆ ಅಂದ್ರೆ 23ನೇ ತೀರ್ಥಂಕರರಾದ ಪಾರ್ಶ್ವನಾಥರ ಪಾತ್ರ ಕೂಡ ತುಂಬಾ ಮುಖ್ಯ ಅಲ್ವಾ? ಅವರ ವಿಚಾರಗಳೇ ಮಹಾವೀರರಿಗೆ ಅಡಿಪಾಯ ಹಾಕಿಕೊಟ್ಟುವು ಅನ್ಸುತ್ತೆ. ಖಂಡಿತ. ಪಾರ್ಶ್ವನಾಥರು ಮಹಾವೀರರಿಗಿಂತ ಸುಮಾರು 250 ವರ್ಷಗಳ ಹಿಂದಿದ್ದವರು. ಅವರು ತಮ್ಮ 30ನೇ ವಯಸ್ಸಿಗೆ ಎಲ್ಲವನ್ನೂ ತ್ಯಜಿಸಿ ಪರಮ ಜ್ಞಾನವನ್ನು ಪಡೆದರು. ಅಂದಿನ ಶೋಷಿತ ಸಮಾಜಕ್ಕೆ ಅವರು 4 ಸರಳ ಆದರೆ ಅತ್ಯಂತ ಬಲವಾದ ತತ್ವಗಳನ್ನು ಬೋಧಿಸಿದರು. ಆ 4 ತತ್ವಗಳು ಅಂದ್ರೆ ಸತ್ಯ, ಅಹಿಂಸೆ, ಆಸ್ತೇಯ ಮತ್ತು ಅಪರಿಗ್ರಹ. ಹೌದು. ಆಸ್ತೇಯ ಅಂದ್ರೆ ಕದಿಯದಿರುವುದು. ಆದರೆ ಈ ಅಪರಿಗ್ರಹ ಎನ್ನುವ ತತ್ವ ಇದೆಯಲ್ಲ, ಅದು ಅಂದಿನ ಕಾಲದ ಪುರೋಹಿತ ವರ್ಗದ ಸಂಪತ್ತಿನ ಕ್ರೋಢೀಕರಣಕ್ಕೆ ನೇರವಾದ ಸವಾಲಾಗಿತ್ತು. ಅಪರಿಗ್ರಹ ಅಂದ್ರೆ ತನಗೆ ಅಗತ್ಯವಿರುವುದಕ್ಕಿಂತ ಹೆಚ್ಚಿನ ಸಂಪತ್ತನ್ನು ಕೂಡಿಯಿಡದಿರುವುದು. ಈ ಅಪರಿಗ್ರಹದ ಕಾನ್ಸೆಪ್ಟ್ ಇವತ್ತಿಗೂ ಎಷ್ಟು ಪ್ರಸ್ತುತ ಅಲ್ವಾ? ಇಂದಿನ ನಮ್ಮ ಕನ್ಸ್ಯೂಮರಿಸಂ ಅಥವಾ ಮಿತಿಮೀರಿದ ಶಾಪಿಂಗ್ ಗೀಳಿಗೆ ಇದು 2500 ವರ್ಷಗಳ ಹಿಂದೆಯೇ ಕೊಟ್ಟ ಮದ್ದಿನಂತಿದೆ. ಬೇಕಾದದ್ದಕ್ಕಿಂತ ಹೆಚ್ಚು ಬೇಡ ಎನ್ನುವ ಸಿಂಪಲ್ ಲಾಜಿಕ್. ನಿಜ. ಪಾರ್ಶ್ವನಾಥರು ಹಾಕಿಕೊಟ್ಟ ಈ ಬಲವಾದ ಬುನಾದಿಯ ಮೇಲೆಯೇ ಆ 24ನೇ ತೀರ್ಥಂಕರರಾದ ವರ್ಧಮಾನ ಮಹಾವೀರರು ತಮ್ಮ ಕ್ರಾಂತಿಕಾರಿ ಕಟ್ಟಡವನ್ನು ಕಟ್ಟಿದ್ದು. ಆದರೆ ಅವರ ವೈಯಕ್ತಿಕ ಜೀವನದ ಕಥೆಯನ್ನ ಓದುತ್ತಿದ್ದರೆ ಇದೊಂದು ಸಿನಿಮಾಗೂ ಮೀರಿದ ತಿರುವುಗಳಿರೋ ಕಥೆ ಅನಿಸುತ್ತೆ. ಹೌದು. ವರ್ಧಮಾನ ಮಹಾವೀರರ ಆರಂಭಿಕ ಜೀವನವನ್ನು ನೋಡಿದರೆ ಅವರು ಹುಟ್ಟಿದ್ದು ಸುಮಾರಿಗೆ ಕ್ರಿಸ್ತಪೂರ್ವ 599ರಲ್ಲಿ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ. ಅವರ ತಂದೆ ಸಿದ್ಧಾರ್ಥ ಕ್ಷತ್ರಿಯ ಕುಲದವರ್ವ ಪ್ರಬಲ ನಾಯಕ. ತಾಯಿ ತ್ರಿಶಾಲದೇವಿ ಕೂಡ ರಾಜಮನೆತನದವಳು. ಅಂದ್ರೆ ಮಹಾವೀರರದ್ದು ಸಾಮಾನ್ಯ ಬಾಲ್ಯವಾಗಿರಲಿಲ್ಲ. ಅವರು ಅಕ್ಷರಶಃ ಚಿನ್ನದ ಚಮಚ ಬಾಯಲಿಟ್ಕೊಂಡು ಹುಟ್ಟಿದ ರಾಜಕುಮಾರ. ಹೌದು. ಯಶೋಧೆ ಎನ್ನುವ ರಾಜಕುಮಾರಿಯ ಜೊತೆ ಮದುವೆ, ಆನೋಜ ಅನ್ನೋ ಮಗಳು, ಅಂದ್ರೆ ಒಂದು ಪರಿಪೂರ್ಣ ಸುಖ ಸಂಪತ್ತಿನಿಂದ ತುಂಬಿಡ ಬದುಕು ಅವರಾಗಿತ್ತು. ದುಬಾರಿ ಬಟ್ಟೆಗಳು, ವಾಹನಗಳು, ಸೇವಕರು ಎಲ್ಲವೂ ಇತ್ತು. ಆದ್ರೆ ಆ ಮಟ್ಟದ ಲಕ್ಸುರಿಯಿಂದ ಇದ್ದಕ್ಕಿದ್ದಂತೆ ಅವರು ಎಲ್ಲವನ್ನೂ ಬಿಟ್ಟು ಸನ್ಯಾಸಿಯಾಗಿದ್ದು ಯಾಕೆ? ಯಾವ ಘಟನೆ ಅವರನ್ನ ಅಷ್ಟು ಆಳವಾಗಿ ಕಾಡಿತು? ಇತಿಹಾಸಕಾರರು ಗುರುತಿಸುವ ಪ್ರಕಾರ ಅವರ ತಂದೆ ತಾಯಿಯ ಅನಿರೀಕ್ಷಿತ ಮರಣ ಅವರ ಮನಸ್ಸಿನ ಮೇಲೆ ಅತೀವವಾದ ಪ್ರಭಾವ ಬೀರಿತು. ಜೀವನದ ನಶ್ವರತೆ ಅವರಿಗೆ ಅರ್ಥವಾಯಿತು. ಆ ನೋವಿನಿಂದ ಅವರು ಕೇವಲ ಅರಮನೆಯನ್ನಷ್ಟೇ ತ್ಯಜಿಸಲಿಲ್ಲ. ಇದು ಬಹಳ ಮುಖ್ಯವಾದ ವಿಚಾರ ನೋಡಿ. ಅವರು ಅರಮನೆಯನ್ನ ಬಿಟ್ರು, ಪ್ರಾಪಂಚಿಕ ಆಸೆಗಳನ್ನ ಬಿಟ್ರು, ಕೊನೆಗೆ ತಮ್ಮ ಮೈಮೇಲಿದ್ದ ಕನಿಷ್ಠ ಉಡುಪನ್ನು ಕೂಡ ಅವರು ತ್ಯಜಿಸಿದ್ರು. ಒಂದು ನಿಮಿಷ,
ಬಟ್ಟೆಯನ್ನೂ ತ್ಯಜಿಸಿದ್ರು ಎನ್ನುವುದು ಆ ಕಾಲದ ಸಮಾಜಕ್ಕೆ ಎಷ್ಟು ದೊಡ್ಡ ಶಾಕ್ ಆಗಿರಬಹುದು. ಯಾಕೆಂದ್ರೆ ಒಂದೆಡೆ ಪುರೋಹಿತರು ರೇಷ್ಮೆ ಬಟ್ಟೆ ಚಿನ್ನಾಭರಣಗಳನ್ನ ಹಾಕೊಂಡು ಮೆರೆಯುತ್ತಿದ್ದಾರೆ, ಸಂಪತ್ತು ಕೂಡಿಡ್ತಿದ್ದಾರೆ. ಹೌದು. ಇನ್ನೊಂದೆಡೆ ಎಲ್ಲವನ್ನೂ ಹೊಂದಿದ್ದ ರಾಜಕುಮಾರನೊಬ್ಬ ಬೀದಿಯಲ್ಲಿ ಬೆತ್ತಲೆಯಾಗಿ ಏನೂ ಇಲ್ಲದವನಾಗಿ ನಡಿತಿದ್ದಾನೆ ಅಂದ್ರೆ ಆ ದೃಶ್ಯವೇ ಒಂದು ಬೃಹತ್ ಬಂಡಾಯದ ಸಂಕೇತವಾಗಿರಬಹುದು. ನಿಖರವಾಗಿ ಹೇಳಿದ್ದೀರಿ. ಸಮಾಜದ ಮಿತಿಮೀರಿದ ಭೋಗಾಸಕ್ತಿಗೆ ಅದು ಅವರ ಉತ್ತರವಾಗಿತ್ತು. ಅವರು ಕೇವಲ ಬಟ್ಟೆ ಬಿಡ್ಲಿಲ್ಲ. ಮುಂದಿನ 13 ವರ್ಷಗಳ ಕಾಲ ಅವರು ಅತ್ಯಂತ ಕಠಿಣವಾದ ಸ್ವದೇಹ ದಂಡನೆ ಮಾಡಿದ್ರು. ನಾನು ಇದನ್ನೇ ಕೇಳ್ಬೇಕುಂಟಿದ್ದೆ. 13 ವರ್ಷಗಳ ಕಠಿಣ ತಪಸ್ಸು ಅಂದ್ರೆ ಹೇಗಿರುತ್ತೆ? ಯಾಕೆ ತನ್ನ ದೇಹವನ್ನು ತಾನೇ ಅಷ್ಟು ಹಿಂಸಿಸ್ಕೊಳ್ಬೇಕು? ಯಾಕೆಂದ್ರೆ ಇಂದ್ರಿಯಗಳನ್ನು ಹತೋಟಿಗೆ ತರುವುದು ಅಷ್ಟು ಸುಲಭವಲ್ಲ. ಹಸಿವು, ಬಾಯಾರಿಕೆ, ಚಳಿ, ಬಿಸಿಲು, ನೋವು ಇವುಗಳ ಮೇಲೆ ಜಯ ಸಾಧಿಸಬೇಕು. ಅವರು ತಿಂಗಳುಗಟ್ಲೆ ಉಪವಾಸ ಮಾಡುತ್ತಿದ್ದರು. ಯಾರು ಏನೇ ಬೈದರೂ ಕಲ್ಲೆಸೆದರೂ ಮೌನವಾಗಿರುತ್ತಿದ್ದರು. ವಾವ್! ಭೌತಿಕ ಪ್ರಪಂಚದ ಯಾವುದೇ ನೋವು ತಮ್ಮ ಆತ್ಮವನ್ನು ಬಾಧಿಸಬಾರದು ಎನ್ನುವ ಹಠ ಅವರದ್ದಾಗಿತ್ತು. ಸಮಾಜಕ್ಕೆ ಮುಕ್ತಿ ಪಡೆಯಲು ಒಂದು ಸರಳ ಮಾರ್ಗವನ್ನು ತೋರಿಸುವುದಕ್ಕಾಗಿ ಅವರು ತಮ್ಮಗಾಗಿ ಅತ್ಯಂತ ಕಠಿಣವಾದ ದಾರಿಯನ್ನು ಆರಿಸಿಕೊಂಡ್ರು. ಎಂಥ ಒಳನೋಟ ಇದು! ಸಮಾಜಕ್ಕೆ ಸರಳ ದಾರಿ, ತನಗೆ ಮಾತ್ರ ಕಠಿಣ ದಾರಿ. ಈ 13 ವರ್ಷಗಳ ಕಠಿಣ ಧ್ಯಾನದ ಫಲವಾಗಿಯೇ ಅವರಿಗೆ ಜ್ಞಾನೋದಯವಾಯಿತು ಅಲ್ವಾ? ಹೌದು. ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ಅವರಿಗೆ ಕೈವಲ್ಯ ಅಥವಾ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನ ಪ್ರಾಪ್ತಿಯಾಯಿತು. ಅಲ್ಲಿಂದ ಅವರು ಕೇವಲಿನ್ ಅಂದ್ರೆ ಸರ್ವಜ್ಞ ಎನಿಸಿಕೊಂಡ್ರು. ತಮ್ಮ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸಿನ ಕಾರಣಕ್ಕಾಗಿ ಅವರಿಗೆ ಜಿನ ಎನ್ನುವ ಬಿರುದು ಬಂತು. ಓ, ಜಿನಾ ಅಂದ್ರೆ ವಿಜೇತ. ಹೌದು. ಈ ಜಿನಾ ಪದದಿಂದಲೇ ಜೈನ ಎನ್ನುವ ಹೆಸರು ಬಂದಿದ್ದು. ಆ ಜ್ಞಾನೋದಯದ ನಂತರದ 30 ವರ್ಷಗಳ ಕಾಲ ಅವರು ಇಡೀ ಉತ್ತರ ಭಾರತವನ್ನು ಸುತ್ತಿ ತಮ್ಮ ತತ್ವಗಳನ್ನು ಜನರಿಗೆ ಬೋಧಿಸಿದರು. ಅವರು ಬೋಧಿಸಿದ ಆ ತತ್ವಗಳೇ ಅಂದಿನ ಕಾಲದ ಕ್ರಾಂತಿ. ಯಾಕೆಂದ್ರೆ ಪಾರ್ಶ್ವನಾಥರ 4 ತತ್ವಗಳ ಜೊತೆಗೆ ಮಹಾವೀರರು 5ನೆಯದಾಗಿ ಬ್ರಹ್ಮಚರ್ಯವನ್ನು ಸೇರಿಸಿದ್ರು. ಜೊತೆಗೆ ಮೋಕ್ಷ ಸಾಧನೆಗೆ ತ್ರಿರತ್ನಗಳು ಎನ್ನುವ ಕಾನ್ಸೆಪ್ಟ್ ತಂದ್ರು. ಅಂದ್ರೆ ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ ಮತ್ತು ಸಮ್ಯಕ್ ನಡತೆ. ಕರೆಕ್ಟ್. ಆದ್ರೆ ನನ್ನ ಪ್ರಕಾರ ಅವರ ಬೋಧನೆಗಳಲ್ಲಿ ಅತ್ಯಂತ ರೆವಲ್ಯೂಷನರಿ ಆಗಿದ್ದದ್ದು ಅವರ ಅಹಿಂಸೆಯ ಕಲ್ಪನೆ. ಖಂಡಿತ. ಅವರು ದೇವರ ಅಸ್ತಿತ್ವವನ್ನೇ ನಿರಾಕರಿಸಿದ್ರು. ಆದರೆ ಆತ್ಮದ ಅಸ್ತಿತ್ವವನ್ನು, ಕರ್ಮ ಸಿದ್ಧಾಂತವನ್ನು ಒಪ್ಕೊಂಡ್ರು. ಆ ಕಾಲದ ಬ್ರಾಹ್ಮಣಶಾಹಿ ವ್ಯವಸ್ಥೆಯನ್ನು, ಜಾತಿ ಪದ್ಧತಿಯನ್ನು ಮತ್ತು ವಿಶೇಷವಾಗಿ ಪ್ರಾಣಿಬಲಿಯನ್ನೂ ಅವರು ಬೇರ್ಮಟ್ಟದಿಂದ ಖಂಡಿಸಿದ್ರು. ಅವರ ಅಹಿಂಸೆಯ ಕಲ್ಪನೆ ಎಷ್ಟೊಂದು ಸೂಕ್ಷ್ಮವಾಗಿತ್ತು ಅನ್ನೋದನ್ನ ನಾನು ದಾಖಲೆಗಳಲ್ಲಿ ಓದಿದ್ದಂಗಾಗಿ ಹೋದೆ. ಕೇವಲ ಮನುಷ್ಯರು ಅಥವಾ ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಮಾಡಬಾರದು ಅನ್ನೋದಷ್ಟೇ ಅವರ ತತ್ವವಾಗಿರ್ಲಿಲ್ಲ. ಗಿಡಮರಗಳು, ಕಲ್ಲು, ಮಣ್ಣು, ನೀರು, ಬೆಂಕಿ, ಆ ಪ್ರಕೃತಿಯ ಪ್ರತಿಯೊಂದು ಕಣಕ್ಕೂ ಜೀವವಿದೆ, ಯಾವುದಕ್ಕೂ ಹಾನಿ ಮಾಡಬಾರದು ಅಂತ ಅವರು ಪ್ರತಿಪಾದಿಸಿದ್ರು. ನಾವು ಇದನ್ನ ಇವತ್ತಿನ ಪರಿಸರ ವಿಜ್ಞಾನದ ಜೊತೆ ಕನೆಕ್ಟ್ ಮಾಡಿ ನೋಡಿದ್ರೆ, ಈಗ ನಾವು ಗ್ಲೋಬಲ್ ವಾರ್ಮಿಂಗ್, ಝೀರೋ ವೇಸ್ಟ್ ಅಂತ ಏನೇನೋ ಮಾತಾಡ್ತೀವಿ. ಆದ್ರೆ ಪ್ರಕೃತಿಯ ಪ್ರತಿಯೊಂದು ಕಣಕ್ಕೂ ಇಷ್ಟೊಂದು ಗೌರವ ಕೊಡೋ ಈ ತತ್ವ ಇಂದಿನ ಅತ್ಯಂತ ಸೂಕ್ಷ್ಮ ಪರಿಸರವಾದಕ್ಕೂ ಅಂದ್ರೆ ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟಲಿಸಂಗೂ ಮೀರಿದ ಕಲ್ಪನೆ ಅಲ್ವಾ? ನಿಜಕ್ಕೂ ಅದ್ಭುತವಾದ ಕನೆಕ್ಷನ್ ಇದು. ಇದು ಕೇವಲ ದೈಹಿಕವಾಗಿ ರಕ್ತ ಸುರಿಸ್ತಿರೋದು ಮಾತ್ರವಲ್ಲ, ಪ್ರಕೃತಿಯ ಮೇಲೆ ಮಾನವನು ಮಾಡುವ ಪ್ರತಿಯೊಂದು ದೌರ್ಜನ್ಯವನ್ನೂ ತಡೆಯುವ ಕಟ್ಟುನಿಟ್ಟಾದ ನಿಯಮವಾಗಿತ್ತು. ಮನುಷ್ಯ ತನ್ನ ಅಸ್ತಿತ್ವಕ್ಕಾಗಿ ಪ್ರಕೃತಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿಕೊಳ್ಳಬೇಕು ಎನ್ನುವುದು ಇದರ ಉದ್ದೇಶವಾಗಿತ್ತು. ಇದರ ಜೊತೆಗೆ ಮತ್ತೊಂದು ಮಹತ್ವದ ಬದಲಾವಣೆಯನ್ನು ಅವರು ತಂದರು. ಅಂದಿನ ಕಾಲದಲ್ಲಿ ಧಾರ್ಮಿಕ ಆಚರಣೆಗಳಿಂದ ಮಹಿಳೆಯರನ್ನು ದೂರ ಇಡಲಾಗಿತ್ತು. ಆದರೆ ಮಹಾವೀರರು ತಮ್ಮ ಸಂಘದಲ್ಲಿ ಪುರುಷರು ಮತ್ತು ಮಹಿಳೆಯರಿಬ್ಬರಿಗೂ ಸಮಾನ ಅವಕಾಶ ಕೊಟ್ರು. ಚಂದನಾ ಎನ್ನುವ ಮಹಿಳೆ ಅವರ ಮೊದಲ ಶಿಷ್ಯೆಯಾಗಿದ್ಲು. ಓ, ಮಹಿಳಾ ಸಬಲೀಕರಣದ ಮೊದಲ ಹೆಜ್ಜೆಗಳವು. ಆದರೆ ಇಲ್ಲೊಂದು ಪ್ರಶ್ನೆ ಕಾಡುತ್ತೆ. ಇಷ್ಟೊಂದು ಕಟ್ಟುನಿಟ್ಟಿನಾದ ಅಪರಿಗ್ರಹ, ಅಹಿಂಸೆ, ಬ್ರಹ್ಮಚರ್ಯ ಇವೆಲ್ಲವನ್ನೂ ಒಳಗೊಂಡ ವೈರಾಗ್ಯ ಆಧಾರಿತ ಧರ್ಮ ಸಾಮಾನ್ಯ ಜನರಿಗೆ ಪಾಲಿಸಲು ಕಷ್ಟ ಅಲ್ವಾ? ಹೌದು, ಕಷ್ಟನೇ. ಇದು ಕೇವಲ ಬೆರಳೆಣಿಕೆಯ ಸನ್ಯಾಸಿಗಳಿಗೆ ಮಾತ್ರ ಸೀಮಿತವಾಗ್ಬೇಕಿತ್ತು. ಆದರೆ ಇತಿಹಾಸ ನೋಡಿದ್ರೆ ಇದು ಇಡೀ ಭಾರತದಾದ್ಯಂತ ಹೇಗೆ ಹರಡಿತು? ಮಹಾಸಾಮ್ರಾಜ್ಯಗಳು ಇದಕ್ಕೆ ಯಾಕೆ ಬೆಂಬಲ ಕೊಟ್ಟವು? ಇದು ಇತಿಹಾಸದ ಒಂದು ಆಸಕ್ತಿದಾಯಕ ಘಟ್ಟ ಗೊತ್ತಾ? ಆರಂಭದಲ್ಲಿ ಇದು ಮಗಧ, ಕೋಸಲದಂಥ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಕಾಲಕ್ರಮೇಣ ಅಜಾತಶತ್ರು, ಬಿಂಬಿಸಾರ ಮತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನಂಥ
ಪ್ರಭಾವಿ ರಾಜರು ಈ ಧರ್ಮಕ್ಕೆ ಆಕರ್ಷಿತರಾದರು. ಚಂದ್ರಗುಪ್ತ ಮೌರ್ಯನ ಕಥೆಯಂತೂ ಮೈನವಿರೇಳಿಸುವಂತಿದೆ. ಅಖಂಡ ಭಾರತವನ್ನು ಆಳಿದ ಆ ಮಹಾನ್ ಚಕ್ರವರ್ತಿ ತನ್ನ ಸಾಮ್ರಾಜ್ಯದಲ್ಲಿ ಕ್ಷಾಮ ಬಂದಾಗ ಸಿಂಹಾಸನವನ್ನು ತ್ಯಜಿಸಿ ಜೈನಮುನಿ ಭದ್ರಬಾಹುವಿನ ಜೊತೆ ದಕ್ಷಿಣ ಭಾರತಕ್ಕೆ ಬರ್ತಾನೆ. ಹೌದು. ಕರ್ನಾಟಕದ ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದಲ್ಲಿ ನೆಲೆಸಿ ಊಟ ನೀರು ಬಿಟ್ಟು ಸಲ್ಲೇಖನ ವ್ರತ ಆಚರಿಸಿ ಪ್ರಾಣ ಬಿಡ್ತಾನೆ. ಒಬ್ಬ ಚಕ್ರವರ್ತಿ ತನ್ನೆಲ್ಲಾ ಐಷಾರಾಮಿ ಜೀವನ ಬಿಟ್ಟು ಹೀಗೆ ಉಪವಾಸವಿದ್ದು ಪ್ರಾಣ ಬಿಡ್ತಾನೆ ಅಂದ್ರೆ ಆ ಧರ್ಮದ ತತ್ವಗಳು ಅವನ ಮೇಲೆ ಎಷ್ಟು ಪ್ರಭಾವ ಬೀರಿರ್ಬೇಕು. ಹೌದು. ಚಂದ್ರಗುಪ್ತ ಮೌರ್ಯನ ಆ ದಕ್ಷಿಣದ ಕಡೆಗಿನ ವಲಸೆ ಜೈನ ಧರ್ಮದ ಇತಿಹಾಸದಲ್ಲಿ ಒಂದು ಬಹುದೊಡ್ಡ ಮೈಲುಗಲ್ಲು. ಆನಂತರ ಕರ್ನಾಟಕದಲ್ಲಿ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು ಈ ಧರ್ಮಕ್ಕೆ ದೊಡ್ಡ ಮಟ್ಟದ ರಾಜಾಶ್ರಯ ನೀಡಿದರು. ಇದೇ ಸಮಯದಲ್ಲಿ ಧರ್ಮದ ಮೂಲತತ್ವಗಳನ್ನು ಉಳಿಸಿಕೊಳ್ಳಲು ಕೆಲವು ಸಭೆಗಳಾದವು. ಸಾಶಪು 300ರಲ್ಲಿ ಪಾಟ್ಲಿಪುತ್ರದಲ್ಲಿ ಮೊದಲ ಸಭೆ ಮತ್ತು ಸಾಶ 512ರಲ್ಲಿ ಗುಜರಾತಿನ ವಲ್ಲಭೈಯಲ್ಲಿ ಎರಡನೇ ಸಭೆ ನಡೆಯಿತು. ಇಲ್ಲಿ ಜೈನರ ಪವಿತ್ರ ಗ್ರಂಥಗಳನ್ನು ಬರೆಯಲಾಯಿತು. ಹೌದು, ಆಗಮ ಸಿದ್ಧಾಂತ ಅನ್ನೋದು ಇವರ ಪ್ರಮುಖ ಗ್ರಂಥ. ಅದರಲ್ಲಿ 45ರಿಂದ 50 ಸಂಪುಟಗಳಿವೆ. ಮಹಾವೀರರ 14 ಪೂರ್ವಗಳು ಮತ್ತು 12 ಅಂಗಗಳು ಇವರ ಪ್ರಮುಖ ಸಾಹಿತ್ಯ. ಜೊತೆಗೆ ಕನ್ನಡ ಸಾಹಿತ್ಯಕ್ಕಂತೂ ಜೈನರ ಕೊಡುಗೆ ಬೆಲೆ ಕಟ್ಟಲಾಗದ್ದು. ಖಂಡಿತ. ಪಂಪ, ರನ್ನ, ಜನ್ನರಂತಹ ರತ್ನಗಳೆಲ್ಲ ಜೈನ ಪರಂಪರೆಯವರೇ. ಆದರೆ ಈ ಸಭೆಗಳ ಕಾಲದಲ್ಲೇ ಜೈನ ಧರ್ಮದಲ್ಲಿ 2 ಪ್ರಮುಖ ಪಂಗಡಗಳು ಸೃಷ್ಟಿಯಾದುವಲ್ವಾ, ಶ್ವೇತಾಂಬರರು ಮತ್ತು ದಿಗಂಬರರು ಅಂತ. ಸರಿಯಾಗಿದೆ. ಆ ಕ್ಷಾಮದ ಸಮಯದಲ್ಲಿ ಮಗಧದಲ್ಲೇ ಉಳಿದುಕೊಂಡವರು ಪಾರ್ಶ್ವನಾಥರ ತತ್ವಗಳನ್ನು ಪಾಲಿಸುತ್ತಾ ಬಿಳಿಯ ವಸ್ತ್ರ ಧರಿಸಲು ಆರಂಭಿಸಿದರು. ಅವರೇ ಶ್ವೇತಾಂಬರರು. ದಕ್ಷಿಣಕ್ಕೆ ವಲಸೆ ಬಂದವರು ಮಹಾವೀರರ ಕಠಿಣ ತತ್ವವಾದ ನಿರ್ವಸ್ತ್ರ ಪದ್ಧತಿಯನ್ನೇ ಮುಂದುವರಿಸಿದರು. ಅವರು ಬಿಗಂಬರರು. ಇದೆಲ್ಲ ಓದ್ತಿರುವಾಗ ನನ್ನ ತಲೆಯಲ್ಲಿ ಒಂದು ದೊಡ್ಡ ವಿರೋಧಾಭಾಸ ಅಂದ್ರೆ ಒಂದು ಪ್ಯಾರಾಡಾಕ್ಸ್ ಓಡ್ತಲೇ ಇದೆ. ನೀವು ಕೂಡ ಇದನ್ನ ಗಮನಿಸಿರಬಹುದು. ಯಾವ ವಿಚಾರ? ನೋಡಿ, ಮಹಾವೀರರು ಹೇಳಿದ್ದು ಎಲ್ಲವನ್ನೂ ತ್ಯಜಿಸಿ ಅಂತ. ಆಸ್ತಿ ಬೇಡ, ಮನೆ ಬೇಡ, ಕೊನೆಗೆ ಮೈ ಮೇಲೆ ಬಟ್ಟೆಯೂ ಬೇಡ ಎನ್ನುವ ಸಂಪೂರ್ಣ ವೈರಾಗ್ಯದ ಧರ್ಮ ಇದು. ಆದರೆ ಇವತ್ತು ನಾವು ಇತಿಹಾಸವನ್ನು ತಿರುಗಿ ನೋಡಿದರೆ ಈ ಸನ್ಯಾಸಿಗಳ ಧರ್ಮ ನಮಗೆ ಬಿಟ್ಟು ಹೋಗಿರುವುದೇನೋ? ಎಲೋರಾದಂತಹ ಕಡೆ ಭವ್ಯವಾದ ಕಲಾತ್ಮಕವಾದ ಇಂದ್ರಸಭಾ ಗುಹಾಲಯಗಳು, ಒರಿಸ್ಸಾದ ಹತಿಗುಂಪಾ ಗುಹೆಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರವಣಬೆಳಗೊಳದಲ್ಲಿ ನಿಂತಿರುವ 58 ಅಡಿ ಎತ್ತರದ ಬೃಹತ್ ಏಕಶಿಲಾ ಗೊಮ್ಮಟೇಶ್ವರನ ಮೂರ್ತಿ. ಸಂಪತ್ತನ್ನು, ಭೌತಿಕ ಪ್ರಪಂಚವನ್ನು ಸಂಪೂರ್ಣವಾಗಿ ನಿರಾಕರಿಸಿದ ಧರ್ಮವೊಂದು ಇಷ್ಟೊಂದು ಭವ್ಯವಾದ, ಜಗತ್ತೇ ತಿರುಗಿ ನೋಡುವಂಥ ಭೌತಿಕ ಸ್ಮಾರಕಗಳನ್ನು ಸೃಷ್ಟಿಸಿದ್ದು ಹೇಗೆ? ಇದೊಂದು ಅದ್ಭುತ ಐರಣಿಯಲ್ವೇ? ಖಂಡಿತ. ನೀವು ಹೇಳ್ತಿರುವುದು 100ಕ್ಕೆ 100 ಸತ್ಯ. ಇದೊಂದು ಅತ್ಯಂತ ಕುತೂಹಲಕಾರಿ ಐರಣಿ. ಆದರೆ ನಾವು ಇದರ ಹಿಂದಿನ ರಾಜಕೀಯ ಮತ್ತು ಸಾಮಾಜಿಕ ಮನೋವಿಜ್ಞಾನವನ್ನು ಅರ್ಥಮಾಡಿಕೊಳ್ಬೇಕು. ಆ ಗುಹೆಗಳನ್ನು ಅಥವಾ ಆ ಬೃಹತ್ ಮೂರ್ತಿಯನ್ನು ಬೆತ್ತಲೆ ನಿಂತ ಸನ್ಯಾಸಿಗಳು ಕೆತ್ತಿದ್ದಲ್ಲ. ಅದನ್ನು ಕೆತ್ತಿಸಿದ್ದು ಯಾರು? ಅಧಿಕಾರದಲ್ಲಿದ್ದ ರಾಜರುಗಳು ಮತ್ತು ಶ್ರೀಮಂತ ವ್ಯಾಪಾರಿಗಳು. ಓ, ಅಂದ್ರೆ ತಾವೇ ಖುದ್ದಾಗಿ ಸನ್ಯಾಸಿಗಳಾಗಲು ಸಾಧ್ಯವಿಲ್ಲದ ಕಾರಣ ಆ ಸನ್ಯಾಸಿಗಳಿಗೆ ಇಂಥದ್ದನ್ನೆಲ್ಲ ಕಟ್ಟಿಕೊಡುವ ಮೂಲಕ ಅವರು ಪುಣ್ಯ ಕಟ್ಟಿಕೊಳ್ಳಲು ನೋಡ್ತಿದ್ರಾ? ನಿಖರವಾಗಿ. ಮಹಾಸಾಮ್ರಾಜ್ಯಗಳನ್ನು ಕಟ್ಟುವಾಗ ಆ ರಾಜರುಗಳು ಸಾಕಷ್ಟು ಹಿಂಸೆ, ರಕ್ತಪಾತಗಳನ್ನು ಮಾಡಿರುತ್ತಾರೆ. ಆ ಅಪರಾಧ ಪ್ರಜ್ಞೆಯಿಂದ ಹೊರಬರಲು ಮತ್ತು ಸಮಾಜದಲ್ಲಿ ಒಂದು ನೈತಿಕ ಬೆಂಬಲ ಅಂದ್ರೆ ಮಾರಲ್ ಲೆಜಿಟಿಮಸಿಯನ್ನು ಪಡೆಯಲು ಅವರು ಅಹಿಂಸೆಯನ್ನು ಬೋಧಿಸುವ ಈ ಸನ್ಯಾಸಿಗಳಿಗೆ ಬೃಹತ್ ಆಶ್ರಯಗಳನ್ನು ಕಟ್ಟಿಕೊಟ್ರು. ಗಂಗಾರಾಜರ ಮಂತ್ರಿಯಾದ ಚಾವುಂಡರಾಯನೇ ಗೊಮ್ಮಟೇಶ್ವರನಲ್ಲೋ ಪ್ರತಿಷ್ಠಾಪಿಸಿದ್ದು. ಅಂದ್ರೆ ಧರ್ಮದ ತತ್ವಗಳು ಎಷ್ಟೇ ಕಠಿಣ ವೈರಾಗ್ಯದ್ದಾಗಿದ್ರೂ ಅದನ್ನು ಪೋಷಿಸಿದ ಭಕ್ತರ ಸಂಪತ್ತು ಆ ಧರ್ಮವನ್ನು ಇಡೀ ದೇಶದ ಸಾಂಸ್ಕೃತಿಕ ಹೆಗ್ಗುರುತಾಗಿ ಬದಲಾಯಿಸಿತು. ಎಂಥ ಅದ್ಭುತವಾದ ಇತಿಹಾಸ! ಒಟ್ಟಾರೆಯಾಗಿ ನಾವು ಇವತ್ತಿನ ಈ ಚರ್ಚೆಯನ್ನು ಕ್ರೋಢೀಕರಿಸುವುದಾದ್ರೆ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಪುರೋಹಿತಶಾಹಿಯ ಆ ಉಸಿರುಗಟ್ಟುವ ಸಬ್ಸ್ಕ್ರಿಪ್ಷನ್ ಸರ್ವಿಸ್ ತರಹದ ವ್ಯವಸ್ಥೆಯಿಂದ ಹತಾಶರಾಗಿದ್ದ ಜನರಿಗೆ ವರ್ಧಮಾನ ಮಹಾವೀರರು ಒಂದು ಹೊಸ ಭರವಸೆಯನ್ನು ಕೊಟ್ರು. ಹೌದು. ಯಾವುದೇ ದುಬಾರಿ ಯಜ್ಞಗಳಿಲ್ಲದೆ, ಪ್ರಾಣಿಬಲಿಗಳಿಲ್ಲದೆ, ಕೇವಲ ತನ್ನ ಸ್ವಂತ ನಡತೆ ಮತ್ತು ಅಹಿಂಸೆಯ ಮೂಲಕ ಮನುಷ್ಯ ಮೋಕ್ಷ ಪಡೆಯಬಹುದು ಎಂದು ತೋರಿಸಿಕೊಟ್ರು. ಆ ಚಿಕ್ಕ ಕಿಡಿ ಇಡೀ ಭಾರತ ಉಪಖಂಡದ ಕಲೆ, ಸಾಹಿತ್ಯ ಮತ್ತು ಜೀವನ ಶೈಲಿಯನ್ನೇ ಬದಲಾಯಿಸಿಬಿಟ್ಟಿತು. ಖಂಡಿತ.
ಸಮಾಜದಲ್ಲಿನ ಶೋಷಣೆ ಮತ್ತು ಬಿಕ್ಕಟ್ಟು ಯಾವತ್ತೂ ವ್ಯರ್ಥವಾಗೋದಿಲ್ಲ. ಅದು ಹೊಸ ಚಿಂತನೆಗಳಿಗೆ, ಜನರಾಡುವ ಭಾಷೆಯಲ್ಲೇ ಬೋಧಿಸುವ ಸರಳವಾದ ಮುಕ್ತಿ ಮಾರ್ಗಗಳಿಗೆ ನಾಂದಿ ಹಾಡುತ್ತದೆ ಎಂಬುದಕ್ಕೆ ಜೈನ ಧರ್ಮದ ಈ ಇತಿಹಾಸವೇ ಒಂದು ಸ್ಪಷ್ಟ ಉದಾಹರಣೆ. ಇದೆಲ್ಲವನ್ನೂ ಅರ್ಥ ಮಾಡಿಕೊಂಡ ಮೇಲೆ ಈ ಐತಿಹಾಸಿಕ ದಾಖಲೆಗಳ ಕೊನೆಯಲ್ಲಿರುವ ಒಂದು ಸಾಲು ನನ್ನನ್ನ ಇನ್ನಿಲ್ಲದಂತೆ ಕಾಡುತ್ತಿದೆ. ಆ ಸಾಲನ್ನು ಹಾಗೆ ಹೇಳ್ತೀನಿ ಕೇಳಿ. ವರ್ಧಮಾನ ಮಹಾವೀರ ಮತ್ತು ಗೌತಮ ಬುದ್ಧ ಇಬ್ಬರೂ ಸಮಕಾಲೀನರಾಗಿದ್ರು. ಇಬ್ಬರೂ ಒಂದೇ ಭೌಗೋಳಿಕ ಪ್ರದೇಶದಲ್ಲಿ ಸಂಚರಿಸ್ತಿದ್ರು. ಆದ್ರೆ ಅವರಿಬ್ಬರು ಪರಸ್ಪರ ಒಬ್ರನ್ನೊಬ್ರು ಭೇಟಿಯಾಗ್ಲಿಲ್ಲ. ಇದೊಂದು ಎಂಥ ಐತಿಹಾಸಿಕ ವಿಸ್ಮಯ ಅಲ್ವಾ? ಇಬ್ಬರು ಒಂದೇ ರೀತಿಯ ಅತೃಪ್ತ ಸಮಾಜದ ಹಿನ್ನೆಲೆಯಲ್ಲಿ ಬಂಡಾಯವೆದ್ದವರು. ಒಮ್ಮೆ ಯೋಚಿಸಿ ನೋಡಿ, ಇಂದಿನಂತೆ ಯಾವುದೇ ಇಂಟರ್ನೆಟ್ ಇಲ್ಲ, ಫೋನ್ ಇಲ್ಲ, ಸಂವಹನ ಮಾಧ್ಯಮಗಳಿಲ್ಲದ ಆ ಕಾಲದಲ್ಲಿ ಇಬ್ಬರು ಮಹಾನ್ ಚಿಂತಕರು ಒಂದೇ ಕಾಲಘಟ್ಟದಲ್ಲಿ ಪಕ್ಕಪಕ್ಕದ ಊರುಗಳಲ್ಲಿಯೇ ತಿರುಗುತ್ತಾ ಪರಸ್ಪರ ಭೇಟಿಯಾಗದೆಯೇ ಸಮಾನಾಂತರವಾಗಿ ಇಡೀ ಉಪಖಂಡದಲ್ಲಿ ಎಂತಹ ಬೃಹತ್ ಆಧ್ಯಾತ್ಮಿಕ ಭೂಕಂಪವನ್ನು ಸೃಷ್ಟಿಸಿದ್ರು. ಒಬ್ಬರು ಮಧ್ಯಮ ಮಾರ್ಗವನ್ನು ಬೋಧಿಸಿದ್ರೆ ಇನ್ನೊಬ್ರು ತೀವ್ರವಾದ ಅಹಿಂಸೆ ಮತ್ತು ವೈರಾಗ್ಯವನ್ನು ಬೋಧಿಸಿದ್ರು. ವೈದ್ಯರ ಬಳಿ ಹೋದಾಗ ಶುರುವಾದ ಆ ಗೊಂದಲಮಯ ಕಾಯಿಲೆಗೆ ಇಬ್ಬರೂ ತಮ್ಮದೇ ಆದ ನಿಖರ ಮದ್ದನ್ನು ನೀಡಿದ್ರು. ನಿಜ. ಅಂದಿನ ಆ ಧಾರ್ಮಿಕ ಅಲೆಗಳು ಇವತ್ತಿಗೂ ನಮ್ಮ ಸಾಹಿತ್ಯ, ಕಲೆ ಮತ್ತು ನಮ್ಮ ಆಲೋಚನೆಗಳಲ್ಲಿ ಹೇಗೆ ಹಾಸುಹೋಗಾಗಿದೆ ಎನ್ನುವ ಈ ತಾತ್ವಿಕ ಅಚ್ಚರಿಯ ಬಗ್ಗೆ ಆಳವಾಗಿ ಯೋಚಿಸುತ್ತಾ ಈ ಮೂಲ ದಾಖಲೆಗಳ ಅರಿವಿನ ಅದ್ಭುತ ಪ್ರಯಾಣವನ್ನು ಇಂದಿಗೆ ಇಲ್ಲಿಗೆ ಮುಕ್ತಾಯಗೊಳಿಸೋಣ.